ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 35 ದಿನಗಳ ಕಾಲ ಜರ್ಮನಿಯಲ್ಲಿ ತಲೆಮರೆಸಿಕೊಂಡು ಇದ್ದಂತಹ ಅತ್ಯಾಚಾರಿ ಆರೋಪಿ ಪ್ರಜ್ವಲ್ ರೇವಣ್ಣ ಈಗ ಎಸ್ಐಟಿ ಬಲೆಯಲ್ಲಿದ್ದಾನೆ. ನೆನೆ ನಡೆದಂತಹ ವಿಚಾರಣೆಯಲ್ಲಿ ಕೋರ್ಟ್ 6 ದಿನ ಎಸ್ಐಟಿ ಕಸ್ಟಡಿಗೆ ನೀಡಿದೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಲ್ಲಿ ಬಂಧನ ಮಾಡಿದ್ರು? ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ರು. ಬಂಧನದ ಬಗ್ಗೆ ಯಾರಿಗೆ ತಿಳಿಸಿದ್ರು? ಅಪ್ಪನಿಗೆ ಮಾಹಿತಿ ನೀಡಲು ಹೇಳಿದ್ದೆ. ಎಸ್ಐಟಿ ಬಾತ್ರೂಮ್ ವಾಸನೆ ಬರ್ತಿದೆ, ದಯವಿಟ್ಟು ಆ ಬಾತ್ರೂಮ್ ಬದಲಾಯಿಸಿ. ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ನನಗೆ ಉಸಿರುಗಟ್ಟಿದ ವಾತಾವರಣ ಇದೆ. ಸಂತ್ರಸ್ತೆ ಇವರ ಮನೆಯ ಕೆಲಸದಾಕೆ. ಈಕೆಗೆ ತಂದೆ ಮಗ ಇಬ್ಬರು ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ. ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರೋದು ಪತ್ತೆಯಾಗಿದೆ. ಇಂತಹ ನೂರಾರು ಸಂತ್ರಸ್ತೆಯರು ಇದ್ದಾರೆ. ಇವರನ್ನ ವಿಕೃತ ಕಾಮಿ ಅಂತ ಹೇಳಿ ಕರೀಬಹುದು. ಅರೆಸ್ಟ್ ಮಾಡಲು ಆಧಾರ ಏನಿದೆ? ಈ ಆರೋಪಿ ಕಾನೂನಿನಿಂದ ತಪ್ಪಿಸಿಕೊಂಡಿದ್ದ, ದೇಶ ಬಿಟ್ಟು ಓಡಿ ಹೋಗಿದ್ದ. ಈ ವಿಡಿಯೋಗಳಿಂದ ಹಲವರಿಗೆ ತೊಂದರೆ ಆಗಿದೆ. ವಿಡಿಯೋದಲ್ಲಿ ಸಂತ್ರಸ್ತೆಯರ ಮುಖ ಕಾಣಿಸ್ತಿದೆ. ಅವರ ಮುಖ ಹೊರಗೆ ಕಾಣಿಸಿದ್ರಿಂದ ತೊಂದರೆ ಆಗಿದೆ. ಕೇವಲ ಡ್ರೈವರ್ ಬಳಿಯ ಮೊಬೈಲ್ ಮಾತ್ರ ಸಿಕ್ಕಿದೆ, ಆದ್ರೆ ವಿಡಿಯೋ ಮಾಡಿದ ಮೊಬೈಲ್ ಸಿಕ್ಕಿಲ್ಲ. ಮೊಬೈಲ್ ನಲ್ಲಿ ವಿಡಿಯೋ ಶೇರ್ ಆಗಲು ಕಾರಣ ಮಧು. ಒಂದೇ ಮೊಬೈಲ್ಗೆ ಮಧು ಪ್ರಜ್ವಲ್ ಫೇಸ್ ಲಾಕ್ ಇತ್ತು. ಮಧು ಮೊದಲಿಗೆ ವಿಡಿಯೋ ಕಳಿಸಿಕೊಂಡಿದ್ದ, ನಂತರ ಅದು ಬೇರೆಯವರಿಗೆ ಸಿಕ್ಕಿದೆ. ಆರೋಪಿಯನ್ನ ಗರಿಷ್ಠ ಕಾಲ ಕಸ್ಟಡಿಗೆ ನೀಡಬೇಕು. ಈ ಕೇಸ್ನಲ್ಲಿ ಎಲ್ಲವೂ ಷಡ್ಯಂತ್ರ ರೀತಿಯಾಗಿದೆ. ಮೊದಲ ಪ್ರಕರಣದ ಸಾರಾಂಶ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಅತ್ಯಾಚಾರ ಬಗ್ಗೆ ಉಲ್ಲೇಖ ಇಲ್ಲ. ಹೊಳೆ ನರಸೀಪುರ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ, ಆದ್ರೆ ಯಾವುದೇ 164 ಹೇಳಿಕೆ ದಾಖಲು ಮಾಡಿಲ್ಲ. ಬಳಿಕ ಇದೇ ಕೇಸ್ ದಾಖಲಿಸಿ ಅತ್ಯಾಚಾರ ಆರೋಪ ಮಾಡಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಷಡ್ಯಂತ್ರ ಅಂತ ಗೊತ್ತಾಗುತ್ತೆ. ಮಹಿಳೆ ಸಮ್ಮುಖದಲ್ಲಿ ಹೇಳಿಕೆ ದಾಖಲು ಮಾಡಬೇಕು, ಆದ್ರೆ ಇಲ್ಲಿ ಮೊದಲೇ ದೂರು ರೆಡಿ ಆಗಿರುತ್ತೆ. ವಿಡಿಯೋದಲ್ಲಿರುವ ಇಬ್ಬರು ಮಹಿಳೆಯರು ಒಪ್ಪಿಕೊಂಡಿದ್ದಾರೆ. ವಿಡಿಯೋದಲ್ಲಿರುವುದು ನಾವೇ ಎಂದು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಬಹಳಷ್ಟು ತನಿಖೆ ಆಗಿ ಹೋಗಿದೆ. ಹೀಗಿರುವಾಗ 15 ದಿನ ಕಸ್ಟಡಿ ಕೇಳುವುದು ಸರಿಯಲ್ಲ. 1 ಅಥವಾ 2 ದಿನ ಕೊಟ್ಟರೆ ಸಾಕು. ಅವರು ಈ ರೀತಿ ಹೇಳಬಾರದು. ಸಾಕಷ್ಟು ತನಿಖೆ ಮಾಡಬೇಕಾಗಿದೆ. ಅತ್ಯಾಚಾರ ಬಸವನಗುಡಿಯಲ್ಲಾಗಿದೆ, ಲೈಂಗಿಕ ದೌರ್ಜನ್ಯ ಹೊಳೆನರಸೀಪುರದಲ್ಲಾಗಿದೆ. ಹೀಗಾಗಿ ಎಲ್ಲಾ ಕಡೆ ಹೋಗಿ ತನಿಖೆ ಮಾಡಬೇಕು. ಇವರ ಕುಟುಂಬ ಸಾಕಷ್ಟು ಪ್ರಭಾವ ಹೊಂದಿದೆ. ಹೀಗಾಗಿ ಗರಿಷ್ಠ ಕಾಲ ಕಸ್ಟಡಿಗೆ ನೀಡಬೇಕು. ಸಂತ್ರಸ್ತೆ ಮಹಿಳಾ ಅಧಿಕಾರಿಗೆ ದೂರು ನೀಡಬೇಕಿತ್ತು, ಆದ್ರೆ ರೆಡಿ ಮಾಡಿರುವ ದೂರನ್ನ ಕೊಡಬಹುದು. ಅದಕ್ಕೆ ಅವಕಾಶ ಇದೆ. ಆರೋಪಿಯನ್ನ 6ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ವಕೀಲರ ಭೇಟಿಗೆ ಅವಕಾಶ ಇರಲಿದೆ. ನನ್ನದೊಂದು ಮನವಿ ಇದೆ. ಪ್ರತಿದಿನ ನನ್ನ ಕ್ರಿಮಿನಲ್ ರೀತಿ ಬಿಂಬಿಸಲಾಗ್ತಿದೆ. ಮಾಧ್ಯಮದವರು ನನ್ನ ಕ್ರಿಮಿನಲ್ ರೀತಿ ಬಿಂಬಿಸುತ್ತಿದ್ದಾರೆ. ಇದನ್ನ ತಡೆಯುವಂತೆ ನಿಮ್ಮಲ್ಲಿ ಮನವಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.